ಇವತ್ತು ಲಾಸ್ಟ್ ಡೇ ಸಾಲಿ. ಇವತ್ತು ಸೂಟಿ ಕೊಡ್ತಾ 9ನೇ ತಾರೀಕು 29ನೇ ತಾರೀಕಿಗೆ ಓಪನ್ ಆಗೈತಿ ಸ್ಕೂಲು. ಯಾರಾದರೂ ಪಾಲಕರು ಈ ವಿಡಿಯೋ ನೋಡ್ತಿದ್ರಿ ಅಂತಂದ್ರೆ ಮಕ್ಕಳಿಗೆ ಇವತ್ತು ಸೂಟಿ ಕೊಡ್ತಾರೆ. ಇನ್ಮೇಲೆ ಈ ನಮ್ಮ ಬಾಗಲಕೋಟೆ ಜಿಲ್ಲಾದೊಳಗೆ ಮಾತ್ರ ತಾಲೂಕಿನೊಳಗೆ ಸೂಟಿ ಕೆಲಸನ ನಮ್ಮ ಶಿಕ್ಷಕರಾದವರು ಟ್ರೈನಿಂಗ್ ತೊಗೊಂಡಾರ. ದಿನ ಒಂದು ಕೆಲಸನ ಮಕ್ಕಳಿಗೆ ನಿಮ್ಮ ವಾಟ್ಸಪ್ ಮುಖಾಂತರ ಹೇಳ್ತಾರೆ, ನೀವು ಮಾಡಿಸ್ಬೇಕ್ರಿ. ಅದರೊಳಗೆ ನಮ್ಮ KBMP ಶಿರೂರು ಶಾಲೆ ಮಕ್ಕಳು, ನಮ್ಮ KGS ಶಾಲೆ ಮಕ್ಕಳು, ಒಳ್ಳೆ ನಮ್ಮ ಶಿರೂರದ ಎಲ್ಲ ವಲಯದ ಮಕ್ಕಳು ಏನು ರೀ ದಿನ ಒಂದು ವೆರೈಟಿ ಹೋಮ್ವರ್ಕ್ ಕೊಡ್ತಾರೆ. ತುಂಬ ಚಂದ ಇರ್ತೈತಿ. ಮಕ್ಕಳ ಒಂದು ಮೆದುಳು ವಿಕಾಸ ಆಗುವಂಥ ಮನೆ ಕೆಲಸಗಳದಾವ್ರಿ. ಹೀಗಾಗಿ 29ನೇ ತಾರೀಕಿಗೆ ಓಪನ್ ಆಗೈತಿ. 14ನೇ ತಾರೀಕಿಗೆ ನಾವು ಅಂಬೇಡ್ಕರ್ ಜಯಂತಿ ಮಾಡಕ್ಕೆ ಬರ್ಬೇಕು ನಾವು. ದೇವರೇ, ಅಜ್ಜಿ ಬಂದಾರ ನೋಡೋರು. ಮಲ್ಲವ 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 ಅಜ್ಜಿ ಬಂದಾರ. ಹೋಗ್ಯಾರದ ಅನ್ಸುತ್ತೆ ಅಡುಗೆಯವರು ಅದಾರಲ್ಲ. ಅಯ್ಯೋ ದೇವ್ರೆ. ಏ ಅಮ್ಮ ಬಾಯ್ಲೆ ಅಮ್ಮ, ತಿಂದೆಲ್ಲ ನಾನು. ಬಾಯ್ಲೆ ಇಲ್ಲಿ ಬಾ. ಅಡಿಗೆಯವ್ರು ಹೋಗ್ಬಿಟ್ಟಾರ. ಅಮ್ಮ ಹೆಂಗೆ ಮಾಡೋದು ಸೂಟಿ ಒಳಗೆ ನೋಡ್ರಿ. ದಯವಿಟ್ಟು ನಮ್ಮ ಶಿರೂರಿನ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಅಮ್ಮಗೆ ಒಂದು ಏನಾರ ಒಂದು ದಾರಿ ತೋರಿಸ್ರಪ್ಪ. ನೋಡಿ, ಈಗ ಸ್ಕೂಲ್ ಟೈಮ್ನಾಗ ನಾವು ನಮ್ಮ ಸಾಲಿ ಊಟ ಉಣ್ತಿದ್ರು ಅವರು. ಈಗ ಸ್ಕೂಟಿ ಕೊಡ್ತೈತಿ. ಅಟ್ಲೀಸ್ಟ್ 2 ತಿಂಗಳು ನಿಮ್ಮ ಊರಿನವ್ರು ಎಲ್ಲರೂ ಈ ಅಮ್ಮಗೆ ಸಹಾಯ ಮಾಡಂತ ನನ್ನದೊಂದು ಶಿರೂರಿನ ಜನರಿಗೆ ನನ್ನದೊಂದು ವಿನಂತಿ ನೋಡ್ರಿ. ಯಾಕಂದ್ರೆ ಇವತ್ತು ಲಾಸ್ಟ್ ಡೇಟ್ ನಮ್ಮದು ಸಾಲಿ. ಇವತ್ತು ಲಾಸ್ಟ್ ಡೇಟ್. ಇನ್ನು 2 ತಿಂಗಳ ಮಟ್ಟ ಅಮ್ಮಾರ ಬಂದಾರ ಅವರು. ಅಮ್ಮ ಬಾಯ್ಲೆ ಅಮ್ಮ ಬಾಯ್ಲೆ. ಟೀಚರ ಒಂದು ಸ್ವಲ್ಪ ಅನ್ನ ಐತೇನ್ರಿ? ಆ ಅಮ್ಮ ಬಂದಾಳ, ಅವ್ರು ಹೋಗ್ಬಿಟ್ರೆ ಅಡುಗೆಯರು. ಕೊಡ್ತೀರೇನ? ಹಾಂ, ಕರಿತೀನಿ ತಡ್ರಿ. ಅಮ್ಮ ಏನೂ ತಂದಿಲ್ಲ, ಒಂದು ಪ್ಲಾಸ್ಟಿಕ್ ಚೀಲ ಹಾಕಿ ಕೊಟ್ಬಿಡ್ರಿ ಟೀಚರ್. ಅವ್ರು ಅಡುಗೆಯರು ಹೋಗ್ಯಾರ. ಪಾಪ ಬಂದಾಳ. ಇನ್ನು ಹೆಂಗೆ ನೋಡಿದ್ರು ಸೂಟಾಗಿ ಹೆಂಗೆ ಮಾಡ್ತಾವ ಅಮ್ಮ ಅಂತ ಅನಿಸ್ತದೆ ನನಗೆ. ದೇವರು ನೋಡ್ರಿ ಏನು ಮಾಡೋದು. ತೊಂಬಾರಿ ಟೀಚರ್ ಹಾಕಿ ಕೊಡ್ರಿ. ಕೊಡ್ತೀರೇನ? ನನ್ನ ಕಡೆ ಐತಿ ಪ್ಲಾಸ್ಟಿಕ್ ಕವರ್. ಅಷ್ಟೇ ಸಾಕು. ಅಷ್ಟೇ ತಿಂತಾಕೆ ಅಮ್ಮ, ಅಷ್ಟೇ ಸಾಕು. ಸರ್ಗೂ ಬೇಕಲ್ಲ ಅನ್ನ, ಅಷ್ಟೇ ಹಾಕ್ಕೊಡ್ರಿ. ತಿನ್ನೋದು ಒಂದು ತುತ್ತು. ಇರೋ ಒಬ್ಬ ಮಗ ಅದನಂತ ಹೆಂಡತಿ ಜೋಡಿಯೋಗ ಅಂತ ಟೀಚರ್. ಅಮ್ಮನ ಮಗ ಹೆಂಗೆ ಮಾಡೋದು ಇಂಥ ಮಕ್ಕಳಿಗೆ? ಅದ ಅವ ಬಂದಾಳಕಿ ಅಮ್ಮ ಹೋಗ್ಯಾರ ಅವರು. ಅಲ್ಲಿ ಕುಂತ ಅಮ್ಮ ಬಾಯ್ಲೆ ಮಕ್ಕೊಂಡ್ಲು ನೋಡ್ಲಿದ ಮಕ್ಕೊಂಡು. ಭಾಳ ಕೆಟ್ಟ ಅನಿಸ್ತೀರಿ ಟೀಚರ್ ಇಂಥರ ಬಗ್ಗೆ. ಅಮ್ಮ ಇಲ್ಲಿ ತಗೋಬಾ. ತಗೋಬಾ ಬಾಯ್ಲೆ, ಬಾರ್ ಬೇಯ್ಲೆ. ಕೇಳಿಸೋದಿಲ್ಲ. ನಾನು ಹೋಗ್ಕೊ ಬಂದ. ಅಲ್ಲ ಟೀಚರ್ ಸೂಟಾಗಿ ಇಲ್ಲಿ ತಿಂತಿಲ್ಲ, ಮುಂದೆ ಹೆಂಗೆ ಇವ್ರಿಗೆ 1.5 ತಿಂಗಳ? ಅಲ್ಲ ಅವ ಮಗ ಹೋಗಿ ಹೆಂಡತಿ ಅಂತ ಅದಾನಂತ. ಹೆಂಗೆ ರೀ ಟೀಚರ್? ಹೆಂಗೆ ಬದುಕುದ್ರಿ ಹಿಂಗಾದ್ರೆ? ಕೊಡ್ತೀನಿ ತಡಿ ನಾನು. ಅಲ್ಲೇ ಕುಂದ್ರಮ್ಮ, ಅಲ್ಲೇ ಕುಂದ್ರಬೇ. ಯಪ್ಪ ತಗೋ. ಹೋದ್ರೆ ಅವ್ರು ಅಡುಗೆಯರು ಹೋದ್ರೆ ತಗೋ ಇಲ್ಲಿ ತಗೋ. ತಿನ್ನು. ಇನ್ನು ಸಾಲಿ ಸುಟ್ಟಿ ಕೊಡ್ತೈತಿ, ಬರಬೇಡ.
ಅಲ್ಲ ನಾಳೆಗೆ ಅಡಿಗೆ ಇರ್ತೈತಿ ಸೂಟಿ. ಇನ್ನು ಒಂದು ತಿಂಗಳು ಬರಬೇಡ, ಒಂದು ತಿಂಗಳ ಮಟ್ಟ ಬರಬೇಡಿನ. ಹಾಂ, ಇವತ್ತು ಲಾಸ್ಟ್. ಓ, ಏನು ಮಾಡೋದು ಟೀಚರ್? ಯಪ್ಪ ದೇವ್ರೆ. ಶಿರೂರಿನ ಯಾರಾದರೂ ನೋಡ್ರಿ, ಈ ಅಮ್ಮನ ನೋಡಿದ್ರೆ ಸ್ವಲ್ಪ ಸಹಾಯ ಮಾಡಿರಿ. ಈಗ 1.5 ತಿಂಗಳು ಸೂಟಿ ಕೊಡ್ತೈತೆ ನಮ್ಮ ಸಾಲಿ. ಇಲ್ಲೇ ನಮ್ಮ ಸಾಲಿ ಊಟ ಉಣ್ತಿದ್ರು ಅವರು. ಮಧ್ಯಾಹ್ನದಾಗ ಬಂದು ಅಮ್ಮನ ಕಾಲಾಗ ಚಪ್ಪಲ್ ಇದ್ದಂಗಿಲ್ಲ. ಅಯ್ಯೋ, ಅದಾವ ಚಪ್ಪಲ್ ಅದ. ಅಳಗ್ಯಾಡ್ತಾಳೆ ಅಮ್ಮ. ಅದು ನಡ್ಯಾಕೆ ಬರವಲ್ದು ಹೆಂಗೆ? ಹಾಂ, ದೇವ್ರೇ ಇಂಥವ್ರಿಗೆ ಸಹಾಯ ಮಾಡಪ್ಪ ದೇವ್ರೇ.